ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಇದ್ದಂಥ ದಿನ ಏನಾಗಿತ್ತು ಅನ್ನೋದು ಹೀಟ್ ಮ್ಯಾಪೇ ಹೇಳ್ತಾ ಇದೆ. ಇವತ್ತು ಫುಲ್ಲು ಕೆಂಪು ಕೆಂಪು ಕೆಂಪು. ಜಾಗತಿಕವಾಗಿ ಇವಾಗ ಹೈಯೆಸ್ಟ್ ಪವರ್ಫುಲ್ ಇರೋರು ಯಾರು, ಶಕ್ತಿ ಪ್ರದರ್ಶನ ಮಾಡುವಂಥ ಸಮಯ ಇವಾಗ ಕಂಟ್ರಿಗಳಿಗೆ. 2025ರಲ್ಲೂ ಯುದ್ಧ ಆಗಲೇ ಬಿಡುತ್ತೆ, ವರ್ಲ್ಡ್ ವಾರ್ 3ನೇ ಆಗಿಬಿಡುತ್ತೆ ಅನ್ನೋ ಮಟ್ಟಿಗೆ ಆಗಿತ್ತು. ಈ ವರ್ಷವೂ ಅದ್ರದ್ದೇನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ನನಗಿಲ್ಲಿ. ಸೊ ಗ್ರೀನ್ಲ್ಯಾಂಡ್ ಅವ್ರು ಏನು ಹೇಳಿದ್ದಾರೆ, ಯಾರಾದರೂ ನಮ್ಮ ಮೇಲೆ US ಏನಾದರೂ ಯೋಚನೆ ಮಾಡಿದ್ರು ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಅಂತ ಫಸ್ಟ್ ಶೂಟ್ ಮಾಡ್ತೀವಿ, ಆಮೇಲೆ ಕ್ವಶನ್ಸ್ ಕೇಳ್ತೀವಿ ಅಂತ ಅಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವೆನೆಜುವೆಲಾಯಿಂದ 50 ಮಿಲಿಯನ್ ಬ್ಯಾರೆಲ್ ಅಷ್ಟು ನಮಗೆ ಕ್ರೂಡ್ ಬರುತ್ತೆ ಈಗ ಅಂತ ಟ್ರಂಪು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ರಷ್ಯಾದ ಜೊತೆ ಯಾರ್ಯಾರು ಆಯಿಲ್ ಬಿಸ್ನೆಸ್ ಮಾಡ್ತಾಯಿದ್ರು ನಿಮಗೆಲ್ಲ 500% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ನೋಡಿ, ಇಂಡಿಯಾದಲ್ಲಿ ವೆಯ್ಟಿಂಗ್ ಇರುವಂಥದ್ದು ಎರಡೇ ಸುದ್ದಿ ನಿಮ್ಗೆ ಗೊತ್ತಿರೋದೆ. ಆಲ್ಮೋಸ್ಟ್ ಹೋದ ವಾರದಿಂದನೂ ಮಾತಾಡ್ತಾ ಬಂದಿದ್ದೀವಿ. ಒಂದು, US ಜೊತೆ ಟ್ರೇಡ್ ಡೀಲ್ ಆಗುತ್ತಾ, ಆದರೆ 50%ಗಿಂತ ಕಮ್ಮಿ ಆಗುತ್ತಾ, ಅದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಆಗೋದಾದರೆ. ಇನ್ನೊಂದೇನು, ಬಜೆಟ್. ಎರಡೇ ನ್ಯೂಸಿಗೆ ಮಾರ್ಕೆಟು ಕಾಯ್ತಾ ಇದೆ ಟ್ರಿಗರ್ ಪಾಯಿಂಟಾಗಿ. ಅಷ್ಟೊತ್ತಿಗೆ ಮುಗಿಸ್ತಾರೆ ಅನ್ನೋಷ್ಟೊತ್ತಿಗೆ ಇನ್ನೂ 500% ಮಾಡ್ತೀನಿ ಹಾಗೆ ಅಂತ ಬರ್ತಾ ಇದೆ ಅಂದರೆ ಖಂಡಿತ ಮಾರ್ಕೆಟ್ ಅದನ್ನ ನೆಗೆಟಿವ್ ಆಗಿ ತೊಗೊಂಡಿರುತ್ತೆ, ನೆಗೆಟಿವ್ ಆಗಿದೆ. ಇದಲ್ಲದೆ ಒಂದಿಷ್ಟು ಮ್ಯಾಕ್ರೋದಲ್ಲೂ ಕೂಡ ಬ್ಯಾಂಕ್ ನಿಫ್ಟಿ ಬಗ್ಗೆ ಒಬ್ಬರು ಹೇಳಿ ಅಂತ ನೀವು ಕಮೆಂಟ್ ಮಾಡಿದ್ರಿ. ನೋಡಿ, ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಗೆ ಹೋದಂಥ ಒಂದು ಇಂಡೆಕ್ಸ್ ಇತ್ತೀಚಿನ ದಿನಗಳಲ್ಲಿ. ನಿಫ್ಟಿ ಇನ್ನೂ ಆಲ್ ಟೈಮ್ ಹೈಗೆ ಬರೋಕ್ಕಿಂತ ಮುಂಚೆನೇ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈನ ಮಾಡಿ 60,000 ತನಕ ಹೋಗ್ಬಿಟ್ಟಿತ್ತು. ಈಗ ಬ್ಯಾಂಕ್ಗಳಿಗೆ ಏನಾಗ್ತಾ ಇದೆ ಅಂದರೆ ಒಂದು ಪ್ರಾಬ್ಲಮ್ ಇವಾಗ, ಲೋನ್ ಟು ಕ್ರೆಡಿಟ್ ಏನು ರೇಷಿಯೋ ಇರುತ್ತೆ, ಅಂದರೆ ಸಾಲ ಕೊಡೋದು ಜಾಸ್ತಿ ಆಗ್ತಾ ಇದೆ, ಆದರೆ ಬ್ಯಾಂಕಿಗೆ ಬಂದು ದುಡ್ಡನ್ನ ಕಟ್ಟೋರು ಅಂದರೆ ಡೆಪಾಸಿಟ್ ಮಾಡೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇದು ಒಂದು ಇಂಬ್ಯಾಲೆನ್ಸ್ನ ಮಾಡುತ್ತೆ ಬ್ಯಾಂಕಿಂಗಲ್ಲಿ ಇರುವಂಥ ಲಿಕ್ವಿಡಿಟಿ ಅಂತ ನಾವು ನೋಡ್ತಾ ಬರೋದು. ಇದಕ್ಕೆ RBI ಕೂಡ ಮಧ್ಯದಲ್ಲಿ ಇಂಟರ್ವ್ಯೂನ್ ಆಗ್ತಾ ಇದೆ, ಸ್ವ್ಯಾಪ್ ಮಾಡಿದ್ರು, ಈ ಥರದ್ದೆಲ್ಲ ಆಪ್ಷನ್ ಮಾಡ್ತಾ ಇದ್ದಾರೆ, ಓಪನ್ ಮಾರ್ಕೆಟ್ ಆಪ್ಷನ್ ಏನೇ ಆದ್ರೂ ಕೂಡ ಡೆಪಾಸಿಟ್ ರೇಟ್ ಇನ್ಕ್ರೀಸ್ ಆಗ್ತಾ ಇಲ್ಲ ದೇಶದಲ್ಲಿ. ಇದು ಒಂದು ಕನ್ಸರ್ನ್ ಆಗಿ ಉಳಿದಿದೆ ಇವಾಗ. ಇಷ್ಟು ಮಧ್ಯದಲ್ಲಿ ಇವಾಗ ಸಬ್ಮರೀನ್ಗಳನ್ನು ಅವ್ರದ್ದು ಹಿಡ್ಕೊಂಡ್ರು ಆ ಥರ ಅಂತಲೂ ಬರ್ತಾ ಇದೆ ರಷ್ಯಾ US ಇಂದು. ಸೊ ಭಾರತ ಸದ್ಯದಲ್ಲೇ ಒಂದು ಪರ ನಿಲ್ಲುವಂಥ ಸಮಯ ಬರುತ್ತೆ ಅಂತ ಅನ್ಕೊತೀನಿ. ಬಟ್ ಅಥವಾ ಈ ಸಲನೂ ನಾವು ಮ್ಯಾನೇಜ್ ಮಾಡಿಕೊಂಡು ಇವರಿಗೂ ಹೂ ಒಂದು ಅವರಿಗೂ ಹೂ ಒಂದು ಹೋಗ್ತೀವ, ಅಥವಾ ಈ ಸಲನಾದರೂ ಒಂದು ಟೇಕ್ ತೊಗೊತೀವ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೇಕು. ಅಷ್ಟು ಸುಲಭ ಇಲ್ಲ. ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ ಇದೇ ಸ್ಟ್ಯಾನ್ಸೇ ಇರೋದು ಇಂಡಿಯಾದ್ದು. US ಜೊತೆಗೂ ನಾವು ಟೈಅಪ್ ಆಗಿರೋಕ್ಕೆ ನೋಡ್ತೀವಿ, ರಷ್ಯಾ ಜೊತೆನೂ ಟೈಅಪ್ ಆಗಿರೋಕ್ಕೆ ನೋಡ್ತೀವಿ. ಆದರೆ ಯಾರು ಏನು ಮಾಡ್ತಾರೆ ಕೊನೆಗೆ ಅನ್ನೋದು ಗೊತ್ತಿದೆ, ಇತಿಹಾಸದಲ್ಲಿ ಸುಮಾರು ಸಲ ಪಾಠ ಕಳಿಸಿದೆ. ಸೊ ಈಗ ಒನ್ ಟೈಮ್ ಒಬ್ಬರ ಕಡೆ ಹೋಗಿ ನಿಲ್ಲುವಂಥದ್ದು ನಾವು ಹಿಂಗೆ ಮಾಡ್ತೀವಿ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಹೇಳುವಷ್ಟು ಸ್ಟ್ಯಾನ್ಸ್ ತೊಗೊಂಡ್ರು ಅಂದರೆ, ಎಲ್ಲ ಕಂಟ್ರಿಗಳೂ, ರಷ್ಯಾನೂ ಹಂಗೆ ಹೇಳ್ತು, ಇಂಡಿಯಾನೂ ಹಂಗೆ ಹೇಳ್ತು, ಚೈನಾನು ನಾನೇನು US ಕಳಿಸಲ್ಲ ಅಂತು, ಸೌದಿನೂ ನಮಗೆ ನೀವು ಮಾಡಲ್ಲ ಅಂತ ನಾವು ಬಿಡ್ತೀವಿ ಅಂತ ಬಿಟ್ಟರೆ ಯಾರಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಎಲ್ಲಿಗೆ ಅಂತ ಹಾಕ್ತಾರೆ, ಎಷ್ಟು ಅಂತ ಎಕ್ಸ್ಪೋರ್ಟ್ ಹಾಕ್ಕೊಂಡಿರ್ತಾರೆ. ಅಫ್ಕೋರ್ಸ್ ಅಲ್ಲಿರೋರಿಗೆ ಒಂದಿಷ್ಟು ತೊಂದರೆ ಆಗೇ ಆಗುತ್ತೆ, ಅವರು ವಾಪಸ್ ಇದು ಅಂತ ಮಾಡಿದವರು ಈ ಥರ ಮಾಡ್ಬೋದು. ಬಟ್ ಈ ಥರ ದಿನಕ್ಕೊಂದೊಂದು ಈ ಥರನೇ ಬರ್ತಾ ಇದೆ ಅಂತಂದರೆ ಸಮ್ವನ್ ಆರ್ ದ ಲೇಟರ್ ಮಾಡೇ ಮಾಡ್ತಾರೆ. ಅಥವಾ ಏನು ಮಾಡ್ತಾರೆ, ಇರೋರನ್ನ ಕೆಳಗೆ ಇಳಿಸೋದಕ್ಕೆ ಆಲ್ರೆಡಿ ಇವಾಗ ಪಿತೂರಿ ಮಾಡಿರ್ತಾರೆ. ಈಗ ಇರೋರು ಕೂತಿರೋರೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಲ್ಲಿ ದೇಶದವರಿಗೂ ಗೊತ್ತಾಯಿತು ಅಂದರೆ ಏನು ಮಾಡ್ತಾರೆ, ಅಲ್ಲೂ ನಡೆಯುತ್ತೆ ಈ ಥರ ಮಧ್ಯದಲ್ಲಿ ಮಧ್ಯಂತರ ಚುನಾವಣೆ ಈ ಥರ ಎಲ್ಲ ನಡೆಯುತ್ತಲ್ಲ, ಅಲ್ಲಿ ನಡೆಯುತ್ತೆ ಸೆನೆಟ್ ಎಲೆಕ್ಷನ್ಗಳು ಅದೆಲ್ಲ ನಡೆಯುತ್ತೆ. ಅಲ್ಲಿ ಏನಾದರೂ ಇವ್ರ ಕಡೆಯವರು ಜಾಸ್ತಿ ಗೆಲ್ಲಿಲ್ಲ ಅಂತಂದರೆ ಅವರಿಗೆ ಕ್ವಶನ್ ಮಾಡೋಕ್ಕೆ, ಅಂದರೆ ಇಲ್ಲಿ ಮಾಡ್ತಾರಲ್ಲ ಇಲ್ಲಿ ಪಾರ್ಲಿಮೆಂಟಲ್ಲಿ ಇವಾಗ ಇವ್ರು ನಿಜವಾಗ್ಲೂ ಮೆಜಾರಿಟಿ ಇದೆಯೋ ಇಲ್ವಂತ ಮೆಜಾರಿಟಿ ಚೆಕ್ ಆಗುತ್ತಲ್ಲ, ಆ ಥರದ್ದು ಪ್ರಕ್ರಿಯೆಗಳು ಇದೆಯಂತೆ. ನೋಡೋಣ ಮುಂಬರೋದು. ಈ ವರ್ಷ ತುಂಬ ಗ್ಲೋಬಲ್ ಪಾಲಿಟಿಕ್ಸಲ್ಲಿ ಸಾಕಷ್ಟು ನ್ಯೂಸ್, ಇನ್ನೂ ಒಂದು ವಾರ ಕಳೆದಿಲ್ಲ ಆಗಲೇ ಎಷ್ಟೊಂದೆಲ್ಲ ಕೇಳ್ತಾ ಇದ್ದೀವಿ. ಇನ್ನು ಈ ವರ್ಷ ಇದೇ ರೀತಿ ಇರುತ್ತೆ ಅಂತ ಕಾಣಿಸುತ್ತೆ. ಸೊ ಓವರಾಲ್ ಬರ್ತಾ ಬರೋದಾದರೆ ಕತೆ ಸಾಕು. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು 3.28% ಕರೆಕ್ಷನ್ ಬಂದಿದೆ, ಹಿಂಡಾಲ್ಕೋದಲ್ಲಿ 3.68% ಕರೆಕ್ಷನ್ ಬಂದಿದೆ, ವಿಪ್ರೋದಲ್ಲಿ 3.18%, ONGCನಲ್ಲಿ 3.2%, LNTನಲ್ಲಿ 3.09%. ನೋಡಿ, ಬರೀ ನಿಫ್ಟಿ 50ನಲ್ಲಿ 3% ಕರೆಕ್ಷನ್ ಬಂದಿರೋದೇ ಒಂದು 5-6 ಸ್ಟಾಕ್ ಇಲ್ಲೇ ಕಣ್ಣಿಗೆ ಕಾಣಿಸ್ತಾ ಇದೆ. ಡಾಕ್ಟರ್ ರೆಡ್ಡಿಸ್ ಆಲ್ಮೋಸ್ಟ್ 3%, TCS ಆಲ್ಮೋಸ್ಟ್ 3%, ರಿಲಯನ್ಸಲ್ಲಿ ಆಲ್ಮೋಸ್ಟ್ 3%. ಇಂಥ ಹೆವಿ ವೆಯ್ಟ್ಗಳೇ ಈ ಥರ ಬಿದ್ದಾಗ ಮಾರ್ಕೆಟ್ ಕಥೆನೂ ಕೂಡ ಅದೇ ರೀತಿ ಆಗುತ್ತೆ. ಇಂಟ್ರಾಡೇನಲ್ಲಿ ಅಂತ ನೋಡೋದಾದ್ರೆ ಇವತ್ತು ಆಲ್ಮೋಸ್ಟ್ ಒಂದು 350 ಪಾಯಿಂಟ್ಸ್ಗಳ ಕರೆಕ್ಷನ್ ಆಗಿತ್ತು ನಿಫ್ಟಿನಲ್ಲಿ. ಸೊ ದಿನದ ಎಂಡಿಗೆ 263 ಪಾಯಿಂಟ್, ನೆನ್ನೆಗೂ ಇವತ್ತಿಗೂ ಅಂತ ನೋಡಿದ್ರೆ 263 ಪಾಯಿಂಟ್ಸನ್ನು ಕ್ಲೋಸ್ ಮಾಡಿಕೊಂಡು 25,876ರಲ್ಲಿ 25,900 ಕೆಳಗಡೆ, 26,000 ಕೆಳಗಡೆ ಈ ವರ್ಷದಲ್ಲಿ ಮೊದಲನೇ ಬಾರಿಗೆ ಕ್ಲೋಸಿಂಗ್ ಆಗಿದ್ದೀವಿ. ಅಫ್ಕೋರ್ಸ್ ಆಗಿರೋದು 8 ದಿನ, ಅದರಲ್ಲಿ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ 304 ಪಾಯಿಂಟ್ ಬಿತ್ತು, 59,686ರಲ್ಲಿ ಕ್ಲೋಸಿಂಗ್ ಆಯಿತು. ಸೆನ್ಸೆಕ್ಸಲ್ಲಿ 780 ಪಾಯಿಂಟ್ಸ್ ಬಿದ್ದು 85,010 ಇದ್ದವರು ಸೀದಾ 84,010ಕ್ಕೆ ಬಂದಿದ್ದೀವಿ ಇವತ್ತು. ಇಂಡಿಯಾ ವಿಕ್ಸಲ್ಲಿ ರೈಸ್ ಆಗಿದೆ ಇವತ್ತು, 6.5% ರೈಸ್ ಆಗಿ 10.6ಗೆ ಹೋಗಿದೆ. ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ ಅದು. ಇಂಡಿಯಾ ವಿಕ್ಸ್ ಬಗ್ಗೆ ಏನು ಅಂತ ಅನ್ನೋದು ಡೆಡಿಕೇಟೆಡ್ ವಿಡಿಯೋ ನೀವು ನೋಡ್ಬೋದು. ಆದರೆ ಇವತ್ತು ಬ್ರಾಡ್ ಮಾರ್ಕೆಟ್ ಎಲ್ಲದೂ ಕೂಡ ಬಿದ್ದಿರೋದೇ. ಇವತ್ತು ಸಿಲ್ವರ್ ಬಿತ್ತು, ಗೋಲ್ಡ್ ಬಿತ್ತು, ಮಿಡ್ ಕ್ಯಾಪ್ ಬಿತ್ತು, ಸ್ಮಾಲ್ ಕ್ಯಾಪ್ ಬಿತ್ತು, ಎಲ್ಲ ಯಾವ್ಯಾವ ಸೆಕ್ಟರ್ಗಳು ಅಂತಿದೆಯೋ ನೀವು, ಮೆಟಲ್ ಸೆಕ್ಟರ್, ಪ್ರತಿಯೊಂದು ಸೆಕ್ಟರಲ್ಲೂ ಕೂಡ ಇವತ್ತು ಸೆಲ್ಲಿಂಗ್ ಬರ್ತಾ ಇತ್ತು. ಹಾಗಾಗಿ ಬ್ರಾಡ್ ಆಗಿ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ನೋಡೋಕೆ ಸಿಕ್ತು. ಯಾಕೆಂತಂದರೆ ನಿನ್ನೆ ಮೊನ್ನೆ ಎಲ್ಲ ಹೆವಿ ವೇಟ್ಸ್ಗಳಲ್ಲಿ ಒಂದಿಷ್ಟು ವೀಕ್ನೆಸ್ ಬರ್ತಾ ಇದ್ರು ಕೂಡ ಮಿಡ್ ಕ್ಯಾಪ್ ಕಂಪ್ನಿಗಳು ಒಂದಿಷ್ಟು ಸಪೋರ್ಟ್ನ ಕೊಡ್ತಾ ಇತ್ತು. ಆದರೆ ಇವತ್ತು
ಆ ಸಿಚುವೇಶನ್ ಕೂಡ ಇಲ್ಲ. ಐ ಥಿಂಕ್ ಇವತ್ತಿನ ಟಾಪ್ ಗೇನರ್ ಅಂದರೆ ಝೊಮ್ಯಾಟೊ ಅಂತ ಕಾಣಿಸುತ್ತೆ, 0.93%. ಅದೇ ಹೇಳ್ತಾರಲ್ಲ, ಎಲ್ಲರದು ಅಂತಿದ್ದಾಗ ಅವ್ರದ್ದು ಒಂಥರ ಇರುತ್ತೆ ಅಂತ, ಆ ರೀತಿ ಆಗಿದೆ ಇವತ್ತು. ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡೋದಾದರೆ ಫುಲ್ ಹೊಡಿತಾ ಇದೆ ನೋಡಿ, ಮುಖಕ್ಕೆ ಕೆಂಪು. ಹಿಂದೂಸ್ತಾನ್ ಜಿಂಕು ಸಿಲ್ವರ್ ಪ್ರೈಸಲ್ಲಿ ಚೇಂಜ್ ಆದಂಗೆ ಇಲ್ಲೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. 6.23% ಕರೆಕ್ಷನ್ನು. ಆ್ಯಬ್ ಇಂಡಿಯಾ 5.25% ಕರೆಕ್ಷನ್ನು. ಅದೇ ರೀತಿಯಾಗಿ ಜಿಂದಾಲ್ ಸ್ಟೀಲು 5.69% ಕರೆಕ್ಷನ್ನು. ಈ ಥರ 5% ಬಂದಿರೋದೇ ಒಂದು 3-4 ಕಂಪ್ನಿಗಳಿದೆ. ಸೊ ಈ ಥರ ಆಗಿತ್ತು ಇವತ್ತು. ಇವತ್ತಿನ ಟಾಪ್ ಗೇನರ್ ಅಂದರೆ ಸೋಲಾರ್ ಇಂಡಸ್ಟ್ರೀಸ್, ಅದು ಅದೇ ಥರ, ಬೇರೆದೆಲ್ಲ ಪಾಸಿಟಿವ್ ಇದ್ದಾಗ ಅದು ನೆಗೆಟಿವ್ ಆಗಿರ್ತಿತ್ತು. ಇವತ್ತು ಅದು ಪಾಸಿಟಿವ್ ಆಗಿದೆ. ಅದು ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿತ್ತು. ಸೊ ಕಮೋಡಿಟಿನ ಆಲ್ರೆಡಿ ಮಾತಾಡಿದ್ವಿ, ಎಲ್ಲದೂ ಕೂಡ ಬಿದ್ದಿತ್ತು ಇವತ್ತು. ಸಿಲ್ವರು, ಗೋಲ್ಡ್ ಇನ್ನೂ ಬೀಳ್ ಕರೆಕ್ಷನ್ ಆಗ್ತಾನೆ ಇದೆ. ನ್ಯಾಚುರಲ್ ಗ್ಯಾಸಲ್ಲಿ ಒಂದು ಗ್ಯಾಪ್ ಫಿಲ್ಲಿಂಗ್ ಥರ ಆಗಿ ಮತ್ತೆ ಈಗ ವಾಪಸ್ ರಿಯಾಕ್ಷನ್ ಬರ್ತಾ ಇದೆ ನೋಡಿ. ನೆನ್ನೆ ಏನು ಹೇಳಿದ್ರು, ಮತ್ತೆ ವೆದರ್ ಫೋರ್ಕಾಸ್ಟ್ ಎಲ್ಲ ಸ್ವಲ್ಪ ಚಳಿ ಜಾಸ್ತಿ ಆಗ್ಬೋದು ಅಂತ ಬರ್ತಿದೆ ಅಂತ ಹೇಳಿದ್ರು, ಅದು ಮತ್ತೆ ಮೇಲೆ ಹೋಗ್ತಿರುತ್ತೆ, ಮತ್ತೆ ಕೆಳಗೆ ಬರ್ತಿರುತ್ತೆ. ಇದೇ ಥರ ಆಗ್ತಾ ಇರುತ್ತೆ. ನ್ಯಾಚುರಲ್ ಗ್ಯಾಸು ತುಂಬ ವಾಲೆಟೈಲ್, ಅದು US ಕನ್ಸಂಪ್ಷನ್ ಮೇಲೆ ನಿಂತಿದೆ. ಬಟ್ ಆಲ್ರೆಡಿ ಒಂದು ಏನು 2 ತಿಂಗಳಲ್ಲಿ 4 ವರ್ಷದಲ್ಲಿ ಏನು ಮೂವ್ಮೆಂಟ್ ಆಗಬೇಕು ಅದು ಲಾಸ್ಟ್ ಒಂದು 2 ತಿಂಗಳಲ್ಲೇ ಮಾಡಿಬಿಡ್ತು ನ್ಯಾಚುರಲ್ ಗ್ಯಾಸು. ನವಂಬರಿಂದ ಇಲ್ಲಿವರೆಗೂ ನಿಮ್ಗೆ ಗೊತ್ತಿರುತ್ತೆ ಟ್ರ್ಯಾಕ್ ಮಾಡಿದವರಿಗೆ. ಅದೇ ರೀತಿಯಾಗಿ ಕ್ರೂಡಲ್ಲಿ ಇವತ್ತು 1% ಅಪ್ ಮೂವ್ಮೆಂಟ್ ಬಂದಿದೆ, 5,100ಗೆ ಬಂದಿದೆ ಇವತ್ತು. ರೂಪಿ 89 ರೂಪಾಯಿ 88 ಪೈಸೆ ಅಲ್ಲೇ ನಡೀತಾ ಇದೆ. ಕಾಪರಲ್ಲೂ ಕೂಡ ಇವತ್ತು 3% ಕರೆಕ್ಷನ್ ಆಯಿತು. ಅದು ಹೇಳಿದ್ನಲ್ಲಿ ಎಲ್ಲ ಕಮೋಡಿಟಿ ಮಾರ್ಕೆಟು ಎಲ್ಲದೂ ಕೂಡ ಕರೆಕ್ಷನ್ ಆಗಿದೆ ಇವತ್ತು. ಏನೋ ಹೋದರೆ ಎರಡೂ ಮೇಲೆ ಹೋಗುತ್ತೆ, ಬಿದ್ದರೆ ಎರಡೂ ಕೆಳಗಡೆ ಬೀಳುತ್ತೆ, ಆ ಥರ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಸೊ ಬೇರೆದು ಒಂದಿಷ್ಟು ಅಂತ ನೋಡ್ಕೊಂಬರೋದಾದರೆ, ಇವತ್ತು ಯಾವುದು ಅಂಥ ಅರ್ನಿಂಗ್ಸ್ ಯಾವುದು ಬಂದಿರಲಿಲ್ಲ. ಬರೋ ಸೋಮವಾರ TCS ಅರ್ನಿಂಗ್ಸು ಇವತ್ತು ಆಲ್ರೆಡಿ ಅದಕ್ಕೆ ಒಂದು ಟಾಪ್ ಲೂಸರ್ ಆಗ್ಬಿಡ್ತದೆ IT ಸೆಕ್ಟರಲ್ಲಿ. ಇವತ್ತು TCS ಟಾಪ್ ಲೂಸರ್ ಆಗೋಯ್ತು. ಬಟ್ 12ನೇ ತಾರೀಕು TCS, HCL ಟೆಕ್ಕು ಎರಡೂ ಕೂಡ ರಿಸಲ್ಟ್ ಬರುತ್ತೆ. ಐ ಥಿಂಕ್ 13 ಇನ್ಫೋಸಿಸ್ ಅವ್ರು ಬರ್ತಾರೆ, ಅಥವಾ 13-14 ಅವ್ರು ಬಂದಮೇಲೆ ಇವ್ರು ಬರ್ತಾ ಇರ್ತಾರೆ, 14ಕ್ಕೆ ಬರ್ತಾ ಇರ್ತಾರೆ. ನೋಡೋಣ, IT ಸೆಕ್ಟರ್ದು ತುಂಬ ಒಂದು ಕುತೂಹಲ ಇದೆ ಈ ಸಲ, ಏನು ಬರ್ಬೋದು ಏನು ಕತೆ ಅಂತ. ಜೊತೆಗೆ ಏಂಜಲ್ ಒಂದು ಸ್ಟಾಕಲ್ಲಿ ಒಂದಿಷ್ಟು ಸ್ಟಾಕ್ ಸ್ಪ್ಲಿಟ್ ಮಾಡ್ತಾರಂತೆ, ಒಂದಿಷ್ಟು ಅದು ಡಿವಿಡೆಂಡು, ಸ್ಟಾಕ್ ಸ್ಪ್ಲಿಟ್ಟು, ಮತ್ತು ಇನ್ನೊಂದೇನೋ ಬಂದಿತ್ತು ಏಂಜಲ್ ಒನ್ ರಿಲೇಟೆಡ್ ನ್ಯೂಸು. ಜನವರಿ 15ನೇ ತಾರೀಕು ಡಿಸೈಡ್ ಆಗುತ್ತೆ ಅಂತ ಬಂದಿತ್ತು. ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಏನು ಕತೆ ಅನ್ನೋದು ಗೊತ್ತಿಲ್ಲ, ಅದು ಬಂದಮೇಲೆ ಅದನ್ನ ಕವರ್ ಮಾಡ್ತಾ ಹೋಗೋಣಂತೆ. ಸೊ ಎಕನಾಮಿಕ್ ಕ್ಯಾಲೆಂಡ್ರು ಎಗೇನ್ ಇರೋದು ಅದೇ, ಇನ್ನೇನು ಇಲ್ಲ ಬೇರೆ ಡೇಟಾ. ಆಲ್ರೆಡಿ ಹೇಳಿದ್ದೀನಿ 2 ಇವೆಂಟ್ ಏನು ಕಾಯ್ತಾ ಇದ್ದೀವಿ ಅಂತ. ಓಪನ್ ಇಂಟ್ರೆಸ್ಟ್ ಅಂತ ನೋಡ್ಕೊಂಬರೋದಾದ್ರೆ, ಇವತ್ತು ಸ್ಟಾಕ್ ಮುಜದಲ್ಲಿ ಇನ್ನೊಂದು ಆಪ್ಷನ್ ತೋರಿಸೋಣ ಅಂತ. ಅಫ್ಕೋರ್ಸ್ ನಾವು ಲೈವ್ ಚಾರ್ಟ್ಸ್ನ ಮಾತಾಡಲ್ಲ, ಬಟ್ ಇವತ್ತು ಏನಾಗಿತ್ತು ಆ್ಯಕ್ಷನ್ ಅನ್ನೋದನ್ನು ಒಂದು ಸಿಮ್ಯುಲೇಟರ್ ಆಪ್ಷನ್ ಅಂತ ಇದೆ ಇಲ್ಲಿ ನಿಮಗೆ. ಆ ಸಿಮ್ಯುಲೇಟರ್ ಆಪ್ಷನಲ್ಲಿ ನೀವು ಯಾರಾದರೂ ಬ್ಯಾಕ್ ಟೆಸ್ಟ್ ಮಾಡಿ ಯಾವ ರೀತಿಯಾಗಿ ಪ್ರೀಮಿಯಮ್ಗಳು ಆಚೆ ಈಚೆ ಆಗ್ತಾಯಿತ್ತು ಅಂತ ನೀವು ನೋಡಬೇಕು ಅಂದರೆ ಇಲ್ಲಿ ನೀವು ಇಟ್ಕೋಬೋದು. ಇಲ್ಲಿ 1 ನಿಮಿಷಕ್ಕೆ 1 ಸೆಕೆಂಡಿಗೆ 1 ನಿಮಿಷ ಮೂವ್ ಆಗೋ ಥರ ಇಟ್ಕೋಬೇಕು. ಈಗ 9:15 ಓಪನ್ ಅಂದರೆ 3:30 ತನಕ ಮಾರ್ಕೆಟು ಮೂವ್ಮೆಂಟ್ ಮಾಡಿರುತ್ತೆ. ಅಷ್ಟನ್ನು ನೀವು ಒಂದೇ ಸಲ ONನಲ್ಲಿ ನೋಡಬೇಕು ಯಾವ ಥರ ದಿನ ಹೆಂಗೆ ಶುರುವಾಗಿ ಹೆಂಗೆ ಮುಗೀತು ಅಂದರೆ ನೀವು ಈ ಆಪ್ಷನ್ ಇಟ್ಕೊಬೋದು. ನೋಡಿ, ಇಲ್ಲಿ 8 ಜನವರಿ ಗುರುವಾರ 9:15ಗೆ ಹೇಗೆ ಶುರುವಾಗಿತ್ತು ಅನ್ನೋದು ಈ ಥರ ಶುರುವಾಗಿತ್ತು 9:15ಗೆ. ಈಗ ಪ್ರತಿ 15 ನಿಮಿಷನ 1 ಸೆಕೆಂಡಲ್ಲಿ ಅಂತ ಇಟ್ಬಿಟ್ಟು ನಾನು ಆಟೋ ಪ್ಲೇ ಅಂತ ಕೊಟ್ಟರೆ ನೋಡಿ ಹೆಂಗೆ ಚೇಂಜ್ ಆಗುತ್ತೆ. 26,100 ತನಕ ಹೋಗಿತ್ತು, ಅಲ್ಲಿ ಬಿಲ್ಡಪ್ ಆಗಿತ್ತು. ಆಮೇಲೆ 26,050ಕ್ಕೆ ಬಂತು. ಅದಾದಮೇಲೆ ನೋಡಿ 26,000ಕ್ಕೆ ಬಂತು, ಬಿಕಾಸ್ ಆಫ್ ದ OI ಶಿಫ್ಟ್ ಆಗೋದು. ಆಮೇಲೆ 25,950ಕ್ಕೆ ಬಂತು. ಅದು ಟೈಮು ನಿಮ್ಗೆ ತೋರಿಸ್ತಾ ಇರುತ್ತೆ ಯಾವ ಟೈಮಲ್ಲಿ ಆಗಿದ್ದು ಅಂತ ಮೇಲ್ಗಡೆ. ಆಮೇಲೆ 25,900ಕ್ಕೆ ಹೋಯಿತು. ಅದಾದಮೇಲೆ 25,850 ತನಕ ಹೋಗಿತ್ತು ಅನ್ಸುತ್ತೆ ಒಂದು ಪಾಯಿಂಟಲ್ಲಿ. ಆಮೇಲೆ ಮತ್ತೆ 25,950ಕ್ಕೆ ಬಂತು. ಕ್ಲೋಸಿಂಗ್ ಟೈಮಲ್ಲಿ 25,910 ಹತ್ರನೇ ಬಂದು ಕ್ಲೋಸಿಂಗ್ ಆಗಿರಬೇಕು. 25,850ಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ. ಅಂದರೆ ಅಲ್ಲಿ ಒಂದು ಆ್ಯಕ್ಟಿವಿಟಿ, ಅಲ್ಲಿ ಅಂದರೆ ಪ್ರೈಸ್ ಅಡ್ಡ ಮನಿ ಎಲ್ಲಿ ಬಂದಿದೆಯಾ ಅಲ್ಲಿ ಥರದ ತೋರಿಸ್ತಾ ಇರುತ್ತೆ ಇದು. ಸೊ ಇದನ್ನ ನೀವು ಇನ್ನೂ ಕಮ್ಮಿ ಇಟ್ಕೊಂಡು 1 ನಿಮಿಷದ್ದು ಅದರಲ್ಲಿ ಇಟ್ಕೊಂಡು, ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರೈಸು ನಿಮಗೆ ಕಾಣಿಸುತ್ತೆ ಇಲ್ಲಿ ಯಾವುದ್ರದ್ದು ಯಾವ ಥರ ಹೋಗಿತ್ತು, ಆವತ್ತಿನ ದಿನ ಪ್ರೈಸ್ ಎಷ್ಟು ಚೇಂಜ್ ಆಗಿತ್ತು, ಯಾರಾದರೂ ಸ್ಟ್ರಾಟಜಿ ಮಾಡ್ತಾಯಿದ್ದೀರಾ ಮತ್ತೊಂದು ಅಂದರೆ ಈ ಥರ ನೋಡ್ಬೋದು. ನೀವು ಇದರಲ್ಲಿ ಇದನ್ನು ಕೂಡ ಇಟ್ಕೋಬೋದು, ಇನ್ನು ಹಿಸ್ಟಾರಿಕಲ್ ಕೂಡ ನಾವು ನೋಡ್ತಾ ಹೋಗ್ಬೋದು. ಈಗ 1ನೇ ತಾರೀಕು ಯಾವ ಥರ ಪ್ರೈಸ್ ಚೇಂಜ್ ಆಗಿತ್ತು, ಅವತ್ತು ನಾನು ಸ್ಟ್ರ್ಯಾಂಗಲ್ ಮಾಡಿದಿದ್ರೆ ಅಥವಾ ಜೇಡ್ ಲಿಸರ್ಡ್ ಮಾಡಿದರೆ, ಬೇರೆ ಯಾವುದೇ ನೀವು ಆಪ್ಷನ್ ಸ್ಟ್ರಾಟಜಿ ಮಾಡಿದ್ರು ಕೂಡ, ಐರನ್ ಕಾಂಡರ್ ಮಾಡಿದಿದ್ರೆ, ಸೊ ಯಾವ ರೀತಿಯಾಗಿ ನನಗೆ ಪ್ರೈಸ್ ಆಗ್ತಿತ್ತು, ಎಷ್ಟು ಒಂದು ಅಲ್ಲಿ ಒಂದು ಪ್ರಾಫಿಟಬಿಲಿಟಿ ಇರ್ತಿತ್ತು ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು. ಚಾರ್ಟ್ ಅನಾಲಿಸಿಸ್ ಮಾಡಿ ಅದ್ರ ಜೊತೆಗೆ ಆಪ್ಷನ್ಸ್ದು ನಿಮಗೆ ಬೇಕು, OIನಲ್ಲಿ ಏನು ಚೇಂಜಸ್ ಆಗಿತ್ತು ಅವತ್ತು, ಎಷ್ಟು ಸ್ಟ್ರೈಕ್ ಪ್ರೈಸ್ ಯಾವ ರೀತಿ ಆಗಿತ್ತು ಅನ್ನೋದು ಯಾರು ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು ಅಂದರೆ ಈ ಫೆಸಿಲಿಟಿ ಇರ್ತಾ ಹೋಗುತ್ತೆ ಸ್ಟಾಕ್ ಮುಚ್ಚದಲ್ಲಿ. ಇಂಟ್ರೆಸ್ಟ್ ಇದ್ದವರು ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ, ಈ ಟೂಲ್ನ ಆಕ್ಸೆಸ್ನ ನೀವು ತೊಗೊತ ಹೋಗ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಆ ಕೂಪನ್ ಕೋಡ್ ಏನು ಕೊಟ್ಟಿರ್ತೀನಿ ಅದು ತೊಗೊಂಡ್ರೆ ನೀವು 10% 20% ಡಿಸ್ಕೌಂಟ್ ಆಗುತ್ತೆ. ಆ ಕೂಪನ್ ಕೋಡ್ ಹಾಕೋದನ್ನು ಮರಿಬೇಡಿ. ಸೊ ಜಸ್ಟ್ ಅದನ್ನು ತೋರಿಸ್ಬೇಕು ಅನ್ಸ್ಕೊಂತು ಆ ಆಪ್ಷನ್ನ, ಅದಕ್ಕೆ ಬಂದೆ. ಈ ಥರ ಸುಮಾರು ಆಪ್ಷನ್ಗಳಿದೆ. ಫ್ಯೂಚರ್ಸ್ ಲ್ಯಾಬ್ ಅಂತ ಇದೆ, ಆಪ್ಷನ್ಸ್ ಲ್ಯಾಬ್ ಅಂತ ಇದೆ. ಇದರಲ್ಲಿ ಸಾಕಷ್ಟು ಇನ್ನೂ ಕೆಲವೊಂದು ನಾನು ಕೂಡ ಎಕ್ಸ್ಪ್ಲೋರೇ ಮಾಡಿಲ್ಲ ಏನೇನಿದೆ ಅಂತ ಟೂಲ್ಸು. ಸೊ ತುಂಬ ವೆರಿ ವಾಸ್ಟ್ ಟೂಲು. UI ಕೂಡ ಈಸಿ ಅನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಈಗೇನು ಇದು ಯಾವುದೇ ರೀತಿಯಾದಂಥ ಇದಲ್ಲ, ನೀವು ತೊಗೊಳ್ಲೇಬೇಕು ಅಂತ ಯಾವುದೇ ಒಂದು ರೀತಿ ಇರೋದಿಲ್ಲ. ನಿಮಗೆ ಟೂಲ್ ಇಷ್ಟ ಆಗ್ತಾ ಇದೆ, ಯೂಸ್ಫುಲ್ ಆಗುತ್ತೆ,
ನಾನು ಯೂಸ್ ಮಾಡ್ತೀನಿ ಅಂದರೆ ನೀವು ತೊಗೊಳ್ಳಿ, ಇಲ್ಲ ಅಂತಂದರೆ ಸೆನ್ಸಿಬಲಲ್ಲೂ ಇದೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದೆ. ಬಟ್ ಫ್ರೀಯಾಗಿ ಕೊಡೋ ಪ್ಲಾಟ್ಫಾರ್ಮ್ಗಳು ಕಮ್ಮಿ ಇದೆ ಈ ಡೇಟಾನೆಲ್ಲ, ಅದಕ್ಕೋಸ್ಕರ ತೋರಿಸಿದೆ ಅಷ್ಟೇ. ಸೊ ಇವಾಗ 13 ಜನವರಿ ನಿಫ್ಟಿ ಎಕ್ಸ್ಪೈರಿದು ಯಾವ ರೀತಿ ಆಗಿದೆ ಅಂತ ನೋಡೋದಾದರೆ ಈ ರೀತಿ ಎಲ್ಲ ಇವಾಗ ಎಲ್ಲ ಯದ್ವಾ ಆಗಿ ಹೋಗಿ ಕಾಣಿಸ್ತಾ ಇದೆ. 0.72ಗೆ ಬಂದಿದೆ ಇವತ್ತು PCR ಅನ್ನೋದು. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಎಕ್ಸ್ಪೈರಿ ಮುಗಿದ್ಮೇಲೆ ನೋಡೋದ್ರಲ್ಲಿ ಅರ್ಥ ಇರೋದಿಲ್ಲ, ಬಟ್ ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗಿದೆ ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ. OAನಲ್ಲಿ ಇವತ್ತು ಈ ರೀತಿ ಬದಲಾವಣೆಗಳಾಗಿತ್ತು. ಸೊ ಓವರ್ ಆಲ್ ಹೀಟ್ ಮ್ಯಾಪ್ ನೋಡೋದಾದರೆ ಒಂದು 6 ಕಂಪ್ನಿಗಳೇನೋ ಇರ್ಬೋದು ಅಷ್ಟೇ, ಇನ್ನೆಲ್ಲದೂ ಕೂಡ ಒಂದು ನೆಗೆಟಿವ್ ಸೆಕ್ಟರಲ್ಲೇ ಬಂದು ಹೋಗಿತ್ತಿದ್ದು. ಸೊ ಇದು F&O ಎಲಿಜಿಬಲ್ ಇರೋ ಕಂಪ್ನಿಗಳು ಮಾತ್ರ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಏನು ನೋಡ್ತೀವಲ್ಲ ಒಂದು 120-130 ಕಂಪ್ನಿಗಳು ಅಂತ ಹೇಳಿದ್ನಲ್ಲ, ಅದು ಮಾತ್ರ ಇಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಎಲ್ಲ ಸೆಕ್ಟರ್, ಮೆಟಲ್ ಸೆಕ್ಟರ್ ಟಾಪ್ ಲೂಸರ್ ಇವತ್ತು. ಎಲ್ಲದು ನೋಡಿ, ಯಾವ್ದು ಒಂದು ಸೆಕ್ಟರ್ ಇವತ್ತು ಪಾಸಿಟಿವ್ ಆಗಿದೆಯಾ ಇದನ್ನೇ ಹೇಳುವಂಥದ್ದು. ಬ್ರಾಡ್ ಮಾರ್ಕೆಟಲ್ಲಿ ಒಂದು ಸಿಗ್ನಲ್ ಕೊಡ್ತಾ ಇದೆ ಮಾರ್ಕೆಟ್ ಅಂತ ಹೇಳಬೇಕಾದ್ರೆ ಈ ರೀತಿಯಾದಂಥ ಮೂಮೆಂಟ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಕಂಪ್ಲೀಟ್ ಅಕ್ರಾಸ್ ದ ಸೆಕ್ಟರ್ ಸೆಲ್ಲಿಂಗು ಅಷ್ಟೇ ದೊಡ್ಡದಾಗಿ ಮೂಮೆಂಟು ಕೂಡ ಕಾಣಿಸ್ತು ಇವತ್ತು. FIDA ಡೇಟಾ ಇವತ್ತಿನ ಬಂದಿರಲ್ಲ, 8 ಜನವರಿ ಇನ್ನೂ ಅಪ್ಡೇಟ್ ಆಗಿಲ್ಲ. ನಿನ್ನೆ ಸೂಪರ್ ಸ್ಟ್ರಾಂಗ್ ಬುಲಿಶ್ ಅಂತ ಹೇಳ್ತಾ ಇದ್ರು ಕ್ಲೈಂಟು. ಇವತ್ತು ಏನಾಗಿದೆ ಅಂತ ಬಂದಿದೆ. ಇದು ಎಗೇನ್ ಡೈನಮಿಕ್ ಡೇಟಾ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಏನು ಒಂದು ವಿಪರ್ಯಾಸ ಅಂದರೆ FI ಪ್ರೋಗಳು ಯಾವ ಕಡೆ ಇರ್ತಾರೋ ಕ್ಲೈಂಟ್ ಯಾವಾಗಲೂ ಅದರ ಆಪೋಸಿಟ್ ಇರುತ್ತೆ. ಕ್ಲಿಯರಾಗಿ ಸಮರೈಸ್ ಮಾಡುತ್ತೆ ಇದು ಯಾಕೆ ಒಂದು ಝೀರೋ ಸಮ್ ಗೇಮ್. ಒಬ್ಬರಿಂದ ಇನ್ನೊಬ್ಬರಿಗೆ, ಒಬ್ಬರು ಜೇಬಿಂದ ಇನ್ನೊಬ್ಬರು ಜೇಬಿಗೆ ದುಡ್ಡು ಹೋಗೋಕ್ಕಿಲ್ಲ ಅವಕಾಶ ಇರೋದು, ಎಲ್ಲಿಂದ ಉತ್ಪತ್ತಿ ಆಗೋಕ್ಕೆ ಇರೋದಿಲ್ಲ ಅನ್ನೋದನ್ನು ಈ ಚಾರ್ಟು ಸಾರಿ ಹೇಳ್ತಾ ಇರುತ್ತೆ ನಮಗೆ. ಸೊ ನಾವು ಈಸಿ ಆಗಿ ಏನು ಮಾಡಬೇಕು ಅಂದರೆ FI ಪ್ರೋಗಳು ಯಾವ ಕಡೆ ಇರ್ತಾರೋ ನಾವು ಆ ಕಡೆ ಇದ್ದರೆ ಆಗುತ್ತೆ. ಅಷ್ಟು ಸುಲಭನ ಆಗೋದು ಇವಾಗ ಹಿಂಗಿರ್ತಾರೆ ನಾಳೆನೂ ಹಿಂಗೆ ಇರ್ತಾರ ಇಲ್ಲ, ಏಕೇನು ಡೈನಮಿಕ್ ಆಗಿ ಚೇಂಜ್ ಆಗ್ತಾನೆ ಇರುತ್ತೆ. ನೋಡಿ ನಿನ್ನೆ ಇಂಡಿಸೈಸಿವ್ ಆಗಿದ್ರು ಪ್ರೋಗಳು ಸುಮಾರಲ್ಲಿ, ಇವತ್ತು ಯಾವ ಡಿಸಿಷನ್ ತೊಗೊಂಡಿರ್ತಾರೆ ಅನ್ನೋದು ನಿಮಗೆ ಇವಾಗ ಆಲ್ರೆಡಿ ನಿಮಗೆ ಊಹೆಗೆ ಸಿಕ್ಕಿರುತ್ತೆ. ಅಫ್ಕೋರ್ಸ್ ಡೇಟಾ ಅಪ್ಡೇಟ್ ಆದಮೇಲೆ ಸೆನ್ಸಿಬಲ್ ಆಕ್ಸೆಸ್ ಇದ್ದವರು ನೀವು ಚೆಕ್ ಮಾಡ್ತಾ ಹೋಗ್ಬೋದು ಇದನ್ನ. ಅದೇ ರೀತಿಯಾಗಿ ನಿನ್ನೆ ಮಾತಾಡ್ಕೊಂಡಿದ್ವಿ FI ಸೆಲ್ಲಿಂಗ್ ಮಾಡಿರ್ಬೋದು ಅಂತ. ಸೆಲ್ಲಿಂಗ್ ಮಾಡಿದ್ದಾರೆ 1528 ಕೋಟಿ ಸೆಲ್ಲಿಂಗ್ ಮಾಡಿದ್ದಾರೆ. ಇವತ್ತು ಹೂನೋಸ್ ಇವತ್ತು DI ಸೆಲ್ಲಿಂಗ್ ಮಾಡಿದ್ರು, ರಿಟೇಲ್ ಸೆಲ್ಲಿಂಗ್ ಮಾಡಿದ್ರು. ಯಾಕಂದರೆ ಫಸ್ಟ್ ಹಾಫಿಂದನೂ ಕೂಡ ಇವತ್ತು 9 ಕಾಲಿಂದ 10 ಕಾಲ್ ತನಕ ಅಷ್ಟೇ, ಆಮೇಲೆ 10 ಕಾಲಿಂದ ಕ್ರಮೇಣವಾಗಿ ಮಾರ್ಕೆಟಲ್ಲಿ ಇವತ್ತು ಒಂದು ಕರೆಕ್ಷನ್ ನೋಡಲಿಕ್ಕೆ ಸಿಗ್ತಾ ಹೋಯಿತು. IPOಗಳು ಅಂತ ಬರೋದಾದರೆ ಐ ಥಿಂಕ್ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಇದೆಲ್ಲ ಆಲ್ರೆಡಿ ಟ್ರ್ಯಾಕ್ ಮಾಡಿರ್ತೀರಾ. ಭಾರತ್ ಕೋಕಿಂಗ್ ಕೋಲ್ ಲಿಮಿಟೆಡ್ 9 ಜನವರಿ ನಾಳೆಯಿಂದ ಇದು ಶುರುವಾಗುತ್ತೆ. 21ರಿಂದ 23 ರೂಪಾಯಿ ಇದೆ. ಪೆನ್ನಿ ಪ್ರೈಸ್ ಇದೆ, ಆರಾಮಾಗಿ ತೊಗೊಂಡ್ಬಿಡ್ಬೋದು ಅಂತಂದರೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಈಗೇನು ಯಾವುದೇ ರೆಕಮೆಂಡೇಷನ್ ಅಲ್ಲ, ಯಾವುದೇ ಇದು ಅಷ್ಟೇ. ಇದು 340ರಿಂದ 361 ರೂಪಾಯಿ ಇದೆ. ಅಮಗಿ ಮೀಡಿಯಾ ಲ್ಯಾಬ್ಸ್ ಲಿಮಿಟೆಡ್ ಅಂತೆ. ಸೊ ಎರಡೂ ಕೂಡ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಓದಿ ಇನ್ವೆಸ್ಟ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ವೆಸ್ಟ್ ಮಾಡಬೇಕು ಅಂತ ಯಾರಾದ್ರು ಅಂದ್ಕೊಂಡಿದ್ದೀರಾ ಅಂದರೆ SME IPOಗಳಗಡೆ ತಲೆನೂ ಹಾಕೋಕ್ಕೆ ಹೋಗಬೇಡಿ, ದಯವಿಟ್ಟು ದೂರ ಇರಿ SME IPOಗಳಿಂದ. ಯಾರಾದರೂ IPOನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ದಯವಿಟ್ಟು ಮೈನ್ ಲೈನ್ IPOನ ಮಾತ್ರ ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಯಾವುದು ಕೂಡ ಲಿಸ್ಟಿಂಗ್ ಆಗಿರುವಂಥದ್ದಿಲ್ಲ. ಇದನ್ನು ಬಿಟ್ಟು ರಿಸಲ್ಟ್ಸ್ ಕೂಡ ಇನ್ನೂ ಎಲ್ಲ ಮುಂದಿನ ವಾರದಿಂದ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ನೋಡೋಣ ಏನು ರಿಸಲ್ಟ್ಸ್ ಬರುತ್ತೆ ಅಂತ. ಒಂದು 6 ಕಂಪ್ನಿಗಳದ್ದು ಬಂದಿದೆ ಅಷ್ಟೇ ಇವಾಗ ಸದ್ಯಕ್ಕೆ. ಇದನ್ನು ಬಿಟ್ಟು ಬೇರೆ ಸ್ಪೆಸಿಫಿಕ್ ನ್ಯೂಸ್ ಅಂತ ಏನೂ ಕಾಣಿಸ್ತಿಲ್ಲ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026ರ ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಈಗ ಇನ್ವೆಸ್ಟ್ ವಿತ್ ಇಂಟೆಂಟ್ ಅಂತ ಏನು ಕತೆ ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಡ್ತಾ ಇರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.